ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಭೀಮ್ ಅಮಾವಾಸ್ಯೆ ಪೂಜೆ ಹಾಗೂ ಅದ ವಿಶೇಷ ರೆಸಿಪಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ಏನೇನು ಮಾಡಿದ್ದೆ ಅಂತೇಳಿ. ಇವತ್ತಿನ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ. ಭೀಮ್ ಅಮಾವಾಸ್ಯೆ ಪೂಜೆನ ನಾನು ಮದುವೆ ಆದಾಗಿದ್ದನು ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಬರ್ತಾಯಿದ್ದೀನಿ. 2012ರಲ್ಲಿ ನಮ್ಮದು ಮದುವೆ ಆಗಿದ್ದು. ಅವಾಗಿಂದನೂ ಈವರೆಗೂ ಒಂದು ವರ್ಷನೂ ನಾನು ಗ್ಯಾಪ್ ಕೊಟ್ಟಿಲ್ಲ. ವರ್ಷ ಈ ಪೂಜೆನ ಮಾಡ್ಕೊಬಂದಿದ್ದೀನಿ. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಪೂಜೆ, ಬಟ್ ನಾನು ಮಾಡೋ ಅಂಥದ್ದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸಿಂಪಲ್ ಪೂಜೆನ ಮಾಡ್ತೀನಿ, ಏನಿಲ್ಲ. ಮಾಮೂಲಿಯಾಗಿ ಕಾಲು ತೊಳೆದ್ಬಿಟ್ಟು ಮತ್ತು ಹೂವು ಇಟ್ಟು, ಅರಿಶಿನ ಕುಂಕುಮ ಇಟ್ಟು, ಹೂವು ಇಟ್ಟು, ಮತ್ತು ದೀಪ 2 ದೀಪನ ಹಚ್ಕೊಳ್ತೀನಿ, ಮತ್ತು ಒಂದು ಸ್ವಲ್ಪ ಅಕ್ಷತೆನ ಮಾಡಿಟ್ಕೊಳ್ತೀನಿ. ಜೊತೆಗೆ ನಾನು ಫಸ್ಟು ಮನೆ ಪೂಜೆ ಅಂದರೆ ಅಮಾವಾಸ್ಯೆ ದಿನ ಪೂರ್ತಿಯಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಪೂಜೆನ ಮಾಡಿ ಆ ದೇವ್ರ ಮುಂದೆ ಇಟ್ಬಿಟ್ಟು ಆ ದಾರಗಳನ್ನ ಇಬ್ಬರೂ ಕಟ್ಕೋಬೇಕಲ್ವ, ಆ ದಾರನ ಅಂಗದಾರನ ದೇವ್ರ ಮುಂದೆ ಇಟ್ಟು ಅಲ್ಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ತಟ್ಟೆಲಿ ಇಟ್ಕೊಂಡು ಬರೋ ಅಂಥದ್ದು. ಸುಮ್ಮನೆ ಹಾಗೇ ರೆಡಿ ಮಾಡಿ ಕಟ್ಟಲ್ಲ, ದೇವ್ರ ಮುಂದೆ ಇಟ್ಟಿರ್ತೀನಿ. ಪೂಜೆ ಮಾಡಿ ಪೂಜೆ ಎಲ್ಲ ಆಗಿ ನಮ್ಮ ಮನೆಯವರು ಸ್ನಾನ ಮಾಡ್ಕೊಂಡು ಅವ್ರು ರೆಡಿ ಆದ ನಂತರ ದೇವ್ರ ಮುಂದೆ ಇರೋವಂಥದ್ದನ್ನು ಒಂದು ತಟ್ಟೆಗೆ ಇಟ್ಕೊಂಡು 2 ದೀಪ ಮತ್ತು ಅಕ್ಷತೆ ಕಾಳು ಮತ್ತು ಬಾಳೆಹಣ್ಣು ಎಲೆಡಿಕೆ ಏನೂ ಇಡೋದಿಲ್ಲ ನಾನು. ಸುಮ್ಮನೆ ಹಂಗೆ ಒಂದು ಸ್ವೀಟನ್ನು ತಿಂತೀವಿ, ಲಾಸ್ಟಲ್ಲೇ ಸಿಹಿ ತಿಂತೀವಿ. ಮನೇಲಿ ಮಾಡಿದರೆ ಮನೆ ಸ್ವೀಟು, ಅಥವಾ ಹೊರಗಡೆಯಿಂದ ತಂದಿದ್ದರೆ ಹೊರಗಡೆಯಿಂದ ತಂದಿರೋಂಥ ಸ್ವೀಟನ್ನು ಬಾಯಿ ಸಿಹಿ ಮಾಡ್ಕೊಳ್ತೀವಿ ಪೂಜೆ ಆದ ನಂತರ. ಫಸ್ಟಿಗೆ ಕಾಲು ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಹೂವನ್ನು ಇಟ್ಬಿಟ್ಟು ಅವ್ರಿಗೆ ಸ್ವಲ್ಪ ಹಣೆಗೆ ಕುಂಕುಮ ಇಟ್ಟು, ಮತ್ತು ನಾನು ಅವ್ರ ಕೈಯಿಂದ ಅರಿಶಿನ ಕುಂಕುಮ ಹೂವನ್ನು ಇಡಿಸ್ಕೊಳ್ತೀನಿ. ಮತ್ತು ನಾನು ಅವರಿಗೆ ದಾರಾನ ಕಟ್ತೀನಿ, ಅವರು ನನಗೆ ಕಟ್ತಾರೆ. ಅದಾದ ನಂತರ ನಾನು ಪೂಜೆ ಮಾಡಿ ಮತ್ತು ಮಂಗಳಾರತಿನ ಮಾಡೋವಂಥದ್ದು. ಇಷ್ಟನ್ನು ಮಾಡಿ ಪೂಜೆನ ಕಂಪ್ಲೀಟ್ ಮಾಡ್ತೀನಿ. ಜೊತೆಗೆ ಅವ್ರ ಕಾಲು ತೊಳೆದಿರೋ ನೀರಿರುತ್ತಲ್ವ, ಅದನ್ನು ಸ್ವಲ್ಪ ತಲೆ ಮೇಲೆ ಪ್ರದಕ್ಷಿಣೆ ಮಾಡ್ಕೊಳ್ತೀನಿ ಅಷ್ಟೇ. ಇಷ್ಟು ನಾನು ಪೂಜೆನ ಮಾಡಿ ಮುಗಿಸ್ತೀನಿ ಅಷ್ಟೇ. ಇನ್ನು ಎಲ್ಲರೂ ಇದೇ ಥರ ಮಾಡ್ತಾರೋ ಅಥವಾ ಬೇರೆ ಬೇರೆಯಾಗಿ ಮಾಡ್ತಾರೋ ಗೊತ್ತಿಲ್ಲ. ನಾನು ಮಾಡ್ಕೊಬಂದಿರೋವಂಥದ್ದು ಇಷ್ಟೇ. ಇನ್ನು ಈ ದಾರನ ತುಂಬ ಜನ ತುಂಬ ದಿನ ಇಟ್ಕೊಳ್ತಾರೆ, ಬಟ್ ನಾನೊಂದು 5 ದಿನ ಅಥವಾ 9 ದಿನ ಇಟ್ಕೊಂಡ್ಬಿಟ್ಟು ಬಿಚ್ಚಿ ಗಿಡಕ್ಕೆ ಅಥವಾ ಬೇರೆ ಕಡೆ ಹಾಕ್ಬಿಡ್ತೀನಿ. ಅಂದರೆ ಈ ತೆಂಗಿನ ಗಿಡ ಇರುತ್ತಲ್ವ, ಅದರ ಬುಡ, ನಮ್ಮ ಮನೆ ಹತ್ರ ತೆಂಗಿನ ಗಿಡ ಇದೆ, ಹಾಗಾಗಿ ಅಲ್ಲಿ ಹಾಕ್ತೀನಿ. ಇನ್ನು ಇಷ್ಟೇ. ಇನ್ನು ಇದಾದ ನಂತರ ಸ್ವೀಟನ್ನು ತಿಂತೀವಿ ಅಷ್ಟೇ. ಸ್ವೀಟ್ ಬಾಯಿ ಸಿಹಿ ಮಾಡ್ಕೊಳ್ಳೋ ಅಂಥದ್ದು ಮನೇಲಿ ಮಾಡಿರೋದಿದ್ದರೆ ಮನೆಯಲ್ಲಿ, ಅಥವಾ ಹೊರಗಡೆಯಿಂದ ತಂದಿರೋ ಸ್ವೀಟ್ ಇದ್ದರೆ ಅದನ್ನೇ ಮಾಡ್ತೀವಿ. ಇಷ್ಟು ಮಾಡಿ ಇನ್ನು ಪೂಜೆನ ಮುಗಿಸ್ತೀನಿ. ಇನ್ನು ನಮ್ಮ ದಾಂಪತ್ಯ ಜೀವನ ಹೇಗಿದೆಯಪ್ಪ ಅನ್ನೋದಾದರೆ ತುಂಬಾ ಸುಂದರವಾಗಿದೆ ಅಂತಲೇ ಹೇಳ್ಬೋದು. ಅಂತಂದರೆ ನಾವು ಜಗಳ ಆಡೋದೇ ಇಲ್ಲ, ಯಾವಾಗಲೂ ಪ್ರೀತಿಯಿಂದನೇ, ಯಾವಾಗಲೂ ನಗ್ನಗ್ತಾನೆ ಇರ್ತೀವಿ ಅಂತಲ್ಲ. ಸಣ್ಣ ಪುಟ್ಟ ಜಗಳ ಇರುತ್ತೆ, ಬಟ್ ಅದನ್ನೇ ಮುಂದುವರಿಸ್ಕೊಂಡು ಹೋಗಲ್ಲ ಅಂತಲೇ ಹೇಳ್ಬೋದು. ಗಂಡ ಹೆಂಡತಿ ಅಂದಮೇಲೆ ಯಾರಾದರೂ ಒಬ್ಬರು ಸೋತಾಗಲೇ ಜೀವನ ಅಂತ ಹೇಳ್ಬೋದು. ಸೋಲೋದು ಅಂದರೆ ಆ ಥರ ಸೋಲೋದು, ನಾವೇ ಇದು ಮಾಡಬೇಕು ಅನ್ನೋ ಭಾವನೆ ಎಲ್ಲ. ತಪ್ಪು ಯಾವುದಿರುತ್ತೋ ಅದನ್ನು ಅರ್ಥ ಮಾಡ್ಕೊಂಡು ಹೊಂದ್ಕೊಂಡು ಹೋದರೆ ಸಮಸ್ಯೆ ಅನ್ನೋದು ಬರಲ್ಲ. ನಿಜ ಹೇಳ್ತೀನಿ, ನಮ್ಮದು ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ನಾವು ಒಂದು ನೈಟ್ ಸಹ ಜಗಳ ಮಾಡಿ ಮಲ್ಕೊಂಡಿದ್ದೀವಿ ಅನ್ನೋ ದಿನವೇ ಇಲ್ಲ. ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗುತ್ತೆ. ಅಂದರೆ ನಾವು ಜಗಳ ಆಡ್ತೀವಿ, ಆದ್ರೂ ಒಂದು ನೈಟು ಪೂರ್ತಿಯಾಗಿ ಮಾತು ಬಿಟ್ಟು ಮಲಗಿದ್ದೀವಿ ಅನ್ನೋ ದಿನ ಇಲ್ಲ. ಅಂತಂದರೆ ನಾನು ಬೇಜಾರಾದರೆ ಅವ್ರಿಗಿಷ್ಟ ಆಗಲ್ಲ. ಅವರು ಅಂದರೆ ಯಾರದೇ ತಪ್ಪಿರಲಿ, ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ತೀವಿ. ನೈಟ್ ಆದರೆ ಅವ್ರು ಉಪವಾಸ ಮಲಗಿದ್ರೆ ನನಗಿಷ್ಟ ಆಗಲ್ಲ, ನಾನು ಉಪವಾಸ ಮಲಗೋದು ಅವ್ರಿಗೂ ಇಷ್ಟ ಆಗಲ್ಲ. ಅಂದರೆ ಅವ್ರಿಗೇನಂತಂದರೆ ಯಾವಾಗಲೂ ನಾನು ಮನೇಲಿ ನಗ್ನಾಗ್ತಾ ಇರಬೇಕು ಅಂತ. ನಾನು ಮುಖ ಸಪ್ಪಗೆ ಮಾಡ್ಕೊಂಡಿದ್ರೆ ಅವ್ರಿಗಿಷ್ಟ ಆಗಲ್ಲ, ಅವ್ರು ಡಲ್ಲಾಗಿದ್ದರೆ ಅದನ್ನು ನೋಡೋದು ನನಗಿಷ್ಟ ಆಗಲ್ಲ. ತುಂಬ ಸಲ ನಾನೇ ಸೋಲ್ತೀನಿ ಅಂತ ಹೇಳ್ಬೋದು ಕೆಲವೊಂದು ವಿಚಾರದಲ್ಲಿ. ಅಂದರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೋಪ ಜಾಸ್ತಿ, ನನಗೆ ಅಷ್ಟೇ ತಾಳ್ಮೆ ಜಾಸ್ತಿ ಅಂತಲೇ ಹೇಳ್ಬೋದು. ಅವ್ರು ಏನಾದರೂ ಸಿಟ್ಟಾದಾಗ ನಾನು ಏನೂ ಮಾತಾಡೋದಕ್ಕೆ ಹೋಗಲ್ಲ, ಸುಮ್ಮನೆ ಸೈಲೆಂಟ್ ಆಗಿರ್ತೀನಿ. ಅವ್ರು ಸೈಲೆಂಟ್ ಆಗ್ತಾರಲ್ವ, ಆವಾಗ ನಾನು ವೈಲೆಂಟ್ ಆಗ್ತೀನಿ ಅಂತಲೇ ಹೇಳ್ಬೋದು. ಅಂದರೆ ಅವರು ಸಮಾಧಾನವಾಗಿದ್ದಾಗ, ಅವ್ರಿಗೆ ಕೋಪ ಇಲ್ಲ ಅಂದಾಗ ಅದನ್ನು ಬಿಡಿಸಿ ಹೇಳಿ ಒಂದು ಮಾತು ಬೈದ್ರೂ ಬೈಸ್ಕೊಳ್ತಾರೆ. ಬಟ್ ಅವ್ರು ಸಿಟ್ಟಾದಾಗ ನಾನು ಮಾತಿಗೆ ಮಾತು ಬೆಳೆಸೋಕ್ಕಂತೂ ಖಂಡಿತ ಹೋಗಲ್ಲ. ಯಾರಾದರೂ ಒಬ್ಬರು ಕೋಪ ಆದಾಗ ಒಬ್ಬರು ತಾಳ್ಮೆಯಿಂದ ಸುಧಾರಿಸಿದ್ರೇ ಆಗೋದು. ಅವ್ರು ಕೋಪ ಮಾಡ್ಕೊಂಡಾಗ ನಾನು ಕೋಪ ಮಾಡ್ಕೊಂಡು ಮಾತಿಗೆ ಮಾತು ಬೆಳೆಸ್ಕೊಳ್ತಾ ಹೋದರೆ ಅದು ದೊಡ್ಡದಾಗಿ ಜಗಳ ಆಗುತ್ತೆ. ಹಾಗಾಗಿ ಯಾರಾದರೂ ಒಬ್ಬರು ತಾಳ್ಮೆನ ತಂದ್ಕೊಳ್ಳೇಬೇಕಾಗುತ್ತೆ ಆ ಟೈಮಲ್ಲಿ. ಆ ವಿಚಾರದಲ್ಲಿ ನನಗೆ ತುಂಬಾ ತಾಳ್ಮೆ ಇದೆ ಅಂತಲೇ ಹೇಳ್ಬೋದು.
ಮತ್ತು ಒಂದು ಸ್ವಲ್ಪ ಹೊತ್ತಾದಮೇಲೆ ಅವರೇ ಕೋಪ ಎಲ್ಲ ಕಮ್ಮಿ ಆದಮೇಲೆ ಅವ್ರದ್ದೇ ತಪ್ಪಿರಲಿ ನನ್ನದೇ ತಪ್ಪಿರಲಿ ಅವರೇ ಬಂದು ಸಾರಿ ಕೇಳ್ತಾರೆ, ಸಮಾಧಾನನ ಮಾಡ್ತಾರೆ. ಹಾಗಾಗಿ ಒಂದು ಸ್ವಲ್ಪ ಆವಾಗ ಸ್ವಲ್ಪ ಅವ್ರ ಕೋಪ ಬಂದಾಗ ಸ್ವಲ್ಪ ಸಮಾಧಾನ ಮಾಡಿಕೊಂಡ್ರೆ ಅಷ್ಟೇ ಸಾಕು. ಮತ್ತೆ ನಾನು ಮಾಡಿದ ತಪ್ಪು ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ. ಅಥವಾ ಅವ್ರ ತಪ್ಪಿದ್ರು ಅಥವಾ ನನ್ನದೇ ತಪ್ಪಿದ್ರು ಅವರೇ ಸಾರಿ ಕೇಳ್ತಾರೆ ಲಾಸ್ಟಲ್ಲಿ ಬಂದು. ಹಾಗಾಗಿ ಅದಕ್ಕೆ ನಾನು ಹೇಳೋದೇನಂತಂದರೆ, ಯಾರಾದರೂ ಒಬ್ಬರ ಕೋಪ ಮಾಡಿ ಇಬ್ಬರಲ್ಲಿ ಒಬ್ರಿಗೆ ಯಾರಿಗಾದ್ರೂ ಕೋಪ ಜಾಸ್ತಿ ಇದ್ದೇ ಇರುತ್ತೆ. ಗಂಡಿಗಾದ್ರೂ ಇರುತ್ತೆ ಅಥವಾ ಹೆಂಡ್ತಿಗಾದ್ರೂ ಇರುತ್ತೆ. ಹಾಗಾಗಿ ಯಾರಾದರೂ ಒಬ್ಬರು ಕೋಪ ತಗೊಂಡಾಗ ಒಬ್ಬರು ತಾಳ್ಮೆ ತಂದ್ಕೊಂಡ್ರೆ ಸಂಸಾರ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಇನ್ನು ನಾನು ಹೇಳಿದ್ನಲ್ವ, ಏನೂ ಮಾಡಿರಲಿಲ್ಲ ಆವತ್ತಿನ ದಿನದಲ್ಲಿ ವಿಶೇಷವಾಗಿ, ಬೇರೆ ಕಡೆ ಎಲ್ಲ ಹೋಗಿದ್ದೆ ಅಂತ. ಹಾಗಾಗಿ ನೆಕ್ಸ್ಟ್ ಡೇ ನಾನು ಇಲ್ಲಿ ಜಾಮೂನ್ ಮಾಡಿ ವಡೆ ಮಾಡಿಬಿಟ್ಟು ಮತ್ತು ಚಿತ್ರಾನ್ನ ಮಾಡಿದ್ದೆ. ಬೆಳಗ್ಗೆ ತಿಂಡಿಗೆ ಮಾಡಿದ್ದೆ, ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ವ, ಹಾಗಾಗಿ ಬೇಗನೆ ಮಾಡಿದೆ ಬೆಳಗ್ಗೆನೆ. ಇಲ್ಲಿ ನಾನು ಪಾಕ ಕಾಯಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಜಾಮೂನ್ ಮಾಡೋದಕ್ಕೆ. ಇದಕ್ಕೆ ನಾನು ತುಂಬ ಅಂಟು ಪಾಕ ಜಾಸ್ತಿ ಸ್ವೀಟ್ನೆಸ್ ಇಷ್ಟ ಆಗಲ್ಲ ನಮ್ಮ ಮನೆಗೆ. ಹಾಗಾಗಿ ಸ್ವಲ್ಪ ಸಕ್ಕರೆ ಕರಗಿ ಈ ಥರ ಆದರೆ ಸಾಕು. ನಾನು ತಿಕ್ನೆಸ್ ಎಲ್ಲ ಚೆಕ್ ಮಾಡೋಕ್ಕೆ ಹೋಗಲ್ಲ, ಕಣ್ಣಲ್ತಲೇ ಮಾಡ್ತೀನಿ. ನೋಡಿ, ಇನ್ನು ಪಾಕ ರೆಡಿ ಮಾಡ್ಕೊಂಡಿದ್ದಾಯಿತು. ಜಾಮೂನ್ ಮಾಡೋದಕ್ಕೆ ಸಕ್ಕರೆ ಎಲ್ಲ ಪೂರ್ತಿಯಾಗಿ ಕರಗಿದೆ, ಈ ರೀತಿ ಇದೆ. ಇನ್ನು ಅದಕ್ಕೆ ನಾನು ಎಸೆನ್ಸ್ನ ಹಾಕ್ತೆ. ಇಲ್ಲಿ ಏಲಕ್ಕಿ ಪುಡಿನ ಸಹ ನೀವು ಮಿಕ್ಸ್ ಮಾಡಿ ಹಾಕ್ಕೋಬೋದು, ಅಂದರೆ ಪುಡಿ ಮಾಡಿಬಿಟ್ಟು ಹಾಕ್ಕೋಬೋದು. ನಾನು ಏಲಕ್ಕಿ ಪುಡಿನ ವರ್ಷಕ್ಕೆ ಒಂದೇ ಸರಿ ಮಾಡೋ ಅಂಥದ್ದು. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾಡಿಕೊಂಡ್ರೆ 1 ವರ್ಷ ಬರುತ್ತೆ ನನಗೆ. ಅಂದರೆ ಶ್ರಾವಣ ಮಾಸದಲ್ಲಿ ಹಬ್ಬ ಜಾಸ್ತಿ ಬರುತ್ತಲ್ಲ, ಹಾಗಾಗಿ ಆ ಟೈಮಲ್ಲಿ ನಾನು ಏಲಕ್ಕಿ ಪುಡಿನ ಮಾಡಿ ಇಟ್ಕೊಳ್ತೀನಿ. 1 ವರ್ಷ ಬರುತ್ತೆ. ಇನ್ನೇನು ವರ್ಷ 1 ತಿಂಗಳು 2 ತಿಂಗಳಿದೆ ಅನ್ಬೇಕಾದ್ರೆ ಕೆಲವೊಂದು ಸಲ ಖಾಲಿ ಆಗುತ್ತೆ. ಈಗ ಖಾಲಿಯಾಗಿತ್ತು, ಹಾಗಾಗಿ ಏಲಕ್ಕಿದು ಎಸೆನ್ಸ್ ಇತ್ತಲ್ವ ಅದನ್ನೇ ಮಾಡಿದ್ದೀನಿ. ಮತ್ತು ಏನು ಏಲಕ್ಕಿನ ಪುಡಿ ಮಾಡ್ಕೊಂಡು ಕುಟ್ಕೊಳ್ಳೋದು ಅಂತೇಳಿ ಎಸೆನ್ಸ್ ಇತ್ತಲ್ಲ ಅದನ್ನೇ ಬಳಸಿದ್ದೀನಿ. ಅದು ಅಷ್ಟೇ ಟೇಸ್ಟ್ ಚೆನ್ನಾಗೇ ಬರುತ್ತೆ ಫ್ಲೇವರು. ಹಾಗಾಗಿ ಎಸೆನ್ಸ್ನೇ ಬಳಸಿಬಿಟ್ಟು ಪಾಕನ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಇಲ್ಲಿ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ಮತ್ತು ನಿಂಬೆಹಣ್ಣು ಎರಡನ್ನೂ ಬಳಸಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇನ್ನೇನು ಮಾಮೂಲಿ ರೆಸಿಪಿ ಅಲ್ವಾ, ಚಿತ್ರಾನ್ನ ಎಲ್ಲರೂ ಮಾಡೋ ಅಂಥದ್ದೇ. ಮೊದಲಿಗೆ ಇನ್ನೇನು ಸಾಸಿವೆ ಹಾಕಿಲ್ಲ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಡಲೆಬೀಜನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡೆ. ಅದಾದ ನಂತರ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕರಿಬೇವು ಅದನ್ನು ಹಾಕಿ ಫ್ರೈ ಮಾಡಿ ಸ್ವಲ್ಪ ಹಿಂಗನ್ನು ಸೇರಿಸ್ಬಿಟ್ಟು ಸ್ವಲ್ಪ ಫ್ರೈ ಆದ ನಂತರ ಟೊಮೊಟೊನ ಹಾಕ್ಕೊಂಡು, ಟೊಮೊಟೊ ಸ್ವಲ್ಪ ಬೇಗ ಮೆತ್ತಗಾಗಲಿ ಅಂತ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಎಲ್ಲನೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಈರುಳ್ಳಿ ಟೊಮೊಟೊ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಮೆತ್ತಗಾಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿನೂ ಹಾಕಿ ಅಷ್ಟೇ ಫ್ರೈ ಮಾಡಿಕೊಂಡು, ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ತುರಿ ಎಲ್ಲನೂ ಹಾಕಿ ಫ್ರೈ ಮಾಡಿ ಲಾಸ್ಟಲ್ಲಿ ಸ್ಟವನ್ನು ಆಫ್ ಮಾಡಿಬಿಟ್ಟು ನಿಂಬೆ ರಸನ ಇಟ್ಕೊಂಡ್ರೆ ಚಿತ್ರಾನ್ನ ರೆಡಿಯಾಗುತ್ತೆ. ನೋಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಚಿತ್ರಾನ್ನ ರೆಡಿಯಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ಇದು ಚಿತ್ರಾನ್ನ ಅಂತಲೇ ಹೇಳ್ಬೋದು. ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಮಾಡ್ತೀವಲ್ವ, ಚೆನ್ನಾಗಿರುತ್ತೆ. ಕಾಯಿನ ನೀವು ಏನಾದರೂ ಮಧ್ಯಾಹ್ನಕ್ಕೆಲ್ಲ ಇಡ್ತೀರಾ, ಸಂಜೆವರೆಗೂ ಬೇಕು ಚಿತ್ರಾನ್ನ ಅನ್ನೋದಾದರೆ ಈ ರೀತಿ ಫಸ್ಟ್ಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಏನಂದರೆ ಅಳಿಸ್ಬಿಡುತ್ತೆ, ಕೆಲವೊಂದು ಸಲ ಹಾಳಾಗಿಬಿಡುತ್ತೆ. ಹಾಗಾಗಿ ಈ ರೀತಿ ಫಸ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಗೊಜ್ಜಿನ ಜೊತೆ ಮಿಕ್ಸ್ ಮಾಡಿದ್ರೆ ಅಳಿಸೋದಿಲ್ಲ. ಸ್ಟಾರ್ಟಿಂಗ್ ಹಸಿಕಾಯಿ ಹಂಗೆ ಹಾಕ್ಬಿಟ್ಟು ಇಳಿಸ್ಬಿಟ್ರೆ ಏನಾಗುತ್ತೆ ಅಂದರೆ ಕೆಲವೊಂದು ಸಲ ಅಳಿಸೋಗ್ಬಿಡುತ್ತೆ. ಹಾಗಾಗಿ ಕಾಯಿನ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳೋದು ಒಳ್ಳೆಯದು. ಆ ಗೊಜ್ಜು 2 ದಿನ ಇಟ್ಟರೂ ಏನೂ ಆಗೋದಿಲ್ಲ. ಆ ರೀತಿ ಫ್ರೈ ಮಾಡಿದ್ರೆ ಕಾಯಿ ಹಾಕಿದ್ರೂ ಹಾಳಾಗೋದಿಲ್ಲ. ಇಷ್ಟೆಲ್ಲ ಹಾಕಿ ಅದೇ ಹೇಳಿದ್ನಲ್ವ, ಲಾಸ್ಟಲ್ಲಿ ನಿಂಬೆ ರಸನ ಇಟ್ಕೊಂಡು ಅನ್ನನ ಕಲಿಸ್ಕೊಂಡ್ರೆ ಚಿತ್ರಾನ್ನ ರೆಡಿಯಾಗುತ್ತೆ ಅಂತ. ನಾನಿಲ್ಲಿ ಅನ್ನನ ಕಲಸೋದಕ್ಕೆ ಹೋಗಿಲ್ಲ, ಈಗ ಗೊಜ್ಜು ಮಾಡಿ ರೆಡಿಯಾಗಿರ್ತೀನಿ. ಮತ್ತು ಲಾಸ್ಟಲ್ಲಿ ಊಟ ಮಾಡಬೇಕಾದ್ರೆ ಕಲಿಸ್ಕೊಂಡ್ರೆ ಆಯಿತು ಅಂಥೇಳಿ ಗೊಜ್ಜನ್ನು ಹಾಗೆ ಎತ್ತಿಡ್ತಾಯಿದ್ದೀನಿ. ಇನ್ನು ಇಲ್ಲಿ ನಾನು ಜಾಮೂನ್ ಮಾಡೋದಕ್ಕೆ MTR ಅವ್ರದ್ದು ತೊಗೊಂಡಿದ್ದೀನಿ. MTR ಗುಲಾಬ್ ಜಾಮೂನ್ ಪೌಡರ್ನ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಫಸ್ಟು ನಾವು ಜರಡಿ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಜಾಮೂನ್ ಪಾಕೆಟ್ನ ಈ ರೀತಿ ಎಲ್ಲ ಉಂಡುಂಡೆ ಆಗಿರುತ್ತಲ್ವ, ಹಾಗಾಗಿ ಫಸ್ಟು ಜರಡಿ ಇಟ್ಕೊಂಡ್ರೇ ತುಂಬ ಸಾಫ್ಟಾಗಿ ಒಳಗಡೆ ಗಂಟಿಲ್ಲದೆ ಇರೋ ಥರ ಬರುತ್ತೆ. ಹಾಗಾಗಿ ಫಸ್ಟು ತಂದ ತಕ್ಷಣ ಹಾಗೆ ಕಲಿಸ್ಬಾರ್ದು. ಈ ರೀತಿ ಜರಡಿ ಇಟ್ಕೊಂಡು ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಬೌಲಲ್ಲಿ ಜರಡಿ ಇಟ್ಕೊಳ್ಳೋದಕ್ಕಾಗಲಿಲ್ಲ, ಚಿಕ್ಕದಲ್ವ, ಎಲ್ಲ ಸೈಡಿಗೆ ಚೆಲ್ತಿತ್ತು ಅಂಥೇಳಿ ಈ ರೀತಿಯಾಗಿ ತಟ್ಟೆಯಲ್ಲಿ ಜರಡಿ ಇಟ್ಕೊಳ್ತಾ ಇದ್ದೀನಿ. ಗಂಟೆಲ್ಲ ಇತ್ತಲ್ವ, ಅದನ್ನೆಲ್ಲ ಈ ರೀತಿಯಾಗಿ ಮಾಡಿ ನೀಟಾಗಿ ಜರಡಿ ಇಟ್ಕೊಳ್ತೀನಿ. ಗುಲಾಬ್ ಜಾಮೂನ್ ಎಷ್ಟು ಈಸಿ ನಾವು ಮಾಡೋದು, ಅಷ್ಟೇ ಸ್ವಲ್ಪ ತಾಳ್ಮೆ ಬೇಕು ಅಂತಲೇ ಹೇಳ್ಬೋದು. ಜಾಮೂನ್ ಮಾಡೋದಕ್ಕೆ ಪೇಷನ್ಸ್ ಇರಬೇಕು. ಅಂದರೆ ಸಿಮ್ಮಲ್ಲೇ ಇಟ್ಕೊಂಡು ಸಣ್ಣ ಉರಿಯಲ್ಲೇ ಇಟ್ಕೊಂಡು ಮಾಡಬೇಕಲ್ವ, ಅದು ಸ್ವಲ್ಪ ಟೈಮ್ ತಗೊಳುತ್ತಷ್ಟೇ.
ಮಾಡೋ ಪ್ರೊಸೆಸರ್ ಈಸಿನೇ, ಅಂದರೆ ಸ್ವಲ್ಪ ವೆಯ್ಟ್ ಮಾಡಬೇಕು. ನೋಡಿ ಈ ರೀತಿಯಾಗಿ ಉದುದ್ರಾಗಿರಬೇಕು ಪೌಡ್ರು, ಆವಾಗಲೇ ಜಾಮೂನ್ ಚೆನ್ನಾಗಿ ಬರೋದು. ನೋಡಿ ಈ ರೀತಿಯಾಗಿ ಇದ್ದರೆ ಚೆನ್ನಾಗಿ ಬರುತ್ತೆ. ಇದನ್ನು ಈಗ ನಾನು ಒಂದು ಬೌಲ್ಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸ್ ಮಾಡಿ ಇಡ್ತೀನಿ. ಹಾಲನ್ನಷ್ಟೇ ಹಸಿ ಹಾಲಾದರೂ ಹಾಕ್ಬೋದು ಅಥವಾ ಕಾಯಿಸಿ ತಣ್ಣಗಾಗಿರೋ ಹಾಲು ಸಹ ಹಾಕ್ಬೋದು. ನಾನಿಲ್ಲಿ ಹಸಿ ಹಾಲ್ಗೆ ಸ್ವಲ್ಪ ನೀರನ್ನು ಸಹ ಬಳಸಿದ್ದೀನಿ, ಗಟ್ಟಿ ಹಾಲನ್ನು ಯೂಸ್ ಮಾಡ್ತಿಲ್ಲ. ಬರೀ ನೀರಲ್ಲಿ ಸಹ ಕಲಿಸ್ಕೋಬೋದು ಅಥವಾ ಬರೀ ಹಾಲಲ್ಲಿ ಸಹ ಕಲಿಸ್ಕೋಬೋದು, ನಿಮ್ಮ ಆಪ್ಷನಲ್ಲು. ನಾನಿಲ್ಲಿ ಹಾಲು ನೀರು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ತುಂಬ ತಿಕ್ಕಾಗಿರೋ ಹಾಲು ಬೇಡ ಅಂಥೇಳಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಹಸಿ ಹಾಲ್ಗೆ ನೀರು ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ, ಗಂಟಿಲ್ಲದೆ ಇರೋ ಥರ. ಅಂದರೆ ಉಗುರಲ್ಲೇ ಕಲಿಸ್ಬೇಕು, ಅಂಗೈಗೆ ಯಾವುದೇ ಕಾರಣಕ್ಕೂ ಈ ಚಪಾತಿ ಹಿಟ್ಟೆಲ್ಲ ನಾದ್ತೀವಲ್ವ ಆ ರೀತಿ ನಾದಕ್ಕೆ ಹೋಗಬಾರ್ದು. ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ ಜಾಮೂನ್ ಮಾಡಿರೋದನ್ನು ಡೀಟೇಲಾಗಿ ತೋರಿಸಿದ್ದೀನಿ, ಹಾಗಾಗಿ ಅಷ್ಟು ಇದ್ರಾಗೇನು ತೋರಿಸೋದಕ್ಕೆ ಹೋಗಿಲ್ಲ. ನಿಮ್ಗೆ ಯಾರಿಗಾದರೂ ಬೇಕಿತ್ತು ಅನ್ನೋದಾದರೆ ಅಲ್ಲೋಗಿ ಚೆಕ್ ಮಾಡಿ. ತುಂಬ ಚೆನ್ನಾಗೇ ಬಂದಿದೆ ಜಾಮೂನ್, ತೋರಿಸಿದ್ದೀನಿ. ಈಗ ಅದನ್ನು ಪಕ್ಕಕ್ಕೆ ಮುಚ್ಚಿಟ್ರೆ ಒಂದು 5ರಿಂದ 10 ನಿಮಿಷದೊಳಗಡೆ ಹಿಟ್ಟು ರೆಡಿಯಾಗುತ್ತೆ. ಹಾಗಾಗಿ ಕಲಸಿಟ್ಬಿಟ್ಟು ಎಣ್ಣೆನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆಗೋ ಅಷ್ಟರಲ್ಲಿ ವಡೆನ ಮಾಡ್ಕೊಳ್ಳೋದಕ್ಕೆ, ಕಡಲೆಬೇಳೆ ವಡೆನ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆನ ಅಂತೇಳ್ಬಿಟ್ಟು ನಾನಿಲ್ಲಿ ಬೇಳೆನ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆನ ಓವರ್ ನೈಟ್ ಅಂದರೆ ಒಂದು ನೈಟ್ ಪೂರ್ತಿ ನೆನೆಸಿದ್ದೆ. ಅಂದರೆ ನೀವು ಅಷ್ಟೊತ್ತು ಏನು ನೆನೆಸೋ ಅವಶ್ಯಕತೆ ಇಲ್ಲ, ಒಂದು 2 ಅವರ್ ನೆನೆಸಿದ್ರೆ ಸಾಕು, ಅಥವಾ 1 ಅವರ್ಗೂ ಸಹ ನೆನೆಯುತ್ತೆ. ಬಟ್ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಅಂದರೆ 1 ಅವರ್ ನೆನೆಸಿದ್ರೆ ಅಷ್ಟು ನೀಟಾಗಿ ಇದಾಗಿರಲ್ವಲ್ಲ, ಹಾಗಾಗಿ ಗಟ್ಟಿ ಆಗುತ್ತೆ. ಸ್ವಲ್ಪ ಸ್ಮೂತಾಗಿ ಬೇಕು ಅಂತಂದರೆ ಹಿಂಗೆ ಓವರ್ ನೈಟು ಅಥವಾ ಒಂದು 2 ಅವರ್ ನೆನೆಸ್ಕೊಂಡ್ರೂ ಸಾಕಾಗುತ್ತೆ. ನಾನು ಈಗ ಕಡಲೆಬೇಳೆ ನೆನೆಸಿಟ್ಟಿದ್ದೆ, ಅದನ್ನು ಒಂದು 2ರಿಂದ 3 ಸಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮಸಾಲೆಗೆ ಅಷ್ಟೇ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಸ್ವಲ್ಪ ಕರಿಬೇವು, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಅದನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ. ಒಂದು 4 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡ್ರೆ ಆಯಿತು. ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಫ್ರೆಶ್ ಆಗಿರುವಂಥ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ವಡೆ. ಇಷ್ಟನ್ನು ಹಾಕ್ಬಿಟ್ಟು ಬೇಕಂದರೆ ಉಪ್ಪು ನೀವು ಇವಾಗಲೇ ಸೇರಿಸ್ಕೋಬೋದು, ಬಟ್ ಕ್ವಾಂಟಿಟಿ ನೋಡಿಬಿಟ್ಟು ಸೇರಿಸ್ಕೊಳ್ತೀವಿ ಅನ್ನೋದಿದ್ರೆ ಲಾಸ್ಟಲ್ಲೂ ಸಹ ಸೇರಿಸ್ಕೋಬೋದು. ನಾನು ಲಾಸ್ಟಲ್ಲಿ ಸೇರಿಸ್ಕೊಳ್ತೀನಿ. ಈಗ ಈ 3 ಹಾಕ್ಬಿಟ್ಟು ನಾನಿಲ್ಲಿ ಈ ರೀತಿಯಾಗಿ ತರಿಯಾಗಿ ರುಬ್ಕೊಂಡಿದ್ದೀನಿ. ತುಂಬ ನುಣ್ಣಗೇನಿಲ್ಲ, ಈ ರೀತಿಯಾಗಿ ರುಬ್ಕೊಂಡ್ರೆ ಸಾಕು. ಈಗ ಇದಕ್ಕೆ ನೆನೆಸಿರೋಂಥ ಕಡಲೆಬೇಳೆಯನ್ನು ಹಾಕ್ಕೊಂಡು ರುಬ್ಕೊಳ್ತೀನಿ. ನೀರಿನ ಸ್ವಲ್ಪನೂ ಇರಬಾರ್ದು ಕಡಲೆಬೇಳೆಯಲ್ಲಿ, ನೀಟಾಗಿ ಇದು ಮಾಡಿಕೊಂಡು, ಯಾಕಂದರೆ ಸ್ವಲ್ಪ ನೀರಾಯಿತು ಅಂದ್ರೂ ವಡೆ ಬರೋದಿಲ್ಲ, ಹಾಗಾಗಿ ಗಟ್ಟಿಯಾಗೆ ರುಬ್ಕೋಬೇಕಾಗುತ್ತೆ. ಆದಷ್ಟು ನೀವು ಇದನ್ನು ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿ ತರಿಯಾಗಿ ರುಬ್ಕೋಬೇಕು. ಅಲ್ಲೊಂದು ಸ್ವಲ್ಪ ಕಡಲೆಬೇಳೆ ಇದ್ದರೂ ಓಕೆ. ನೋಡಿ ಈ ರೀತಿಯಾಗಿ ತುಂಬ ನುಣ್ಣಗೆ ಮಾಡಿಕೊಂಡ್ರೆ ವಡೆ ಚೆನ್ನಾಗಿ ಬರೋದಿಲ್ಲ, ಹಾಗಾಗಿ ಈ ರೀತಿಯಾಗಿ ನೀವು ರುಬ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನು ರುಬ್ಕೊಂಡಿರೋವಂಥದ್ದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇನ್ನು ಮಿಕ್ಕಿರೋ ಅಂಥದ್ದನ್ನು ಸಹ ನಾನು ಈ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ತೀನಿ. ಆ ಕಡಲೆಬೇಳೆನೂ ಸೇರಿಸ್ಬಿಟ್ಟು ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಈಗ ಅದನ್ನು ರುಬ್ಕೊಂಡಿದ್ದಾಯಿತು. ಈಗ ಅದನ್ನು ಪಾತ್ರೆಗೆ ಹಾಕ್ಕೊಂಡು ಈಗ ಮುಂಚೆನೇ ಹೆಚ್ಚಿಟ್ಕೊಂಡಿರೋಂಥ ಕರ್ಬೇವಿನ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಈ 3 ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿನೂ ಅಷ್ಟೇ ತುಂಬ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆಪ್ಷನಲ್ಲು, ಈರುಳ್ಳಿ ಬೇಕಂದರೆ ಹಾಕ್ಕೋಬೋದು ಅಥವಾ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಬರೀ ಸೊಪ್ಪನ್ನೇ ಸಹ ಹಾಕ್ಕೊಂಡು ಮಾಡ್ಕೋಬೋದು. ನಮ್ಮ ಮನೇಲಿ ಈರುಳ್ಳಿ ಹಾಕಿದ್ರೆ ಎಲ್ಲರೂ ಇಷ್ಟಪಡ್ತಾರೆ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ತಗೊಂಡಿದ್ದೀನಿ ಈರುಳ್ಳಿನ. ಮೀಡಿಯಮ್ ಸೈಜು ಒಂದು 3 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕಡೆ. ಅಂದರೆ ಮಸಾಲೆ ಎಲ್ಲ ಕಡೆನೂ ಹಿಡಿಬೇಕು, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಈರುಳ್ಳಿ ಹಾಕೋದ್ರಿಂದ ತುಂಬ ಬೇಗ ನೀರು ಬಿಟ್ಕೊಬಿಡುತ್ತೆ ಇದು, ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡಿದ ತಕ್ಷಣ ಒಂದು 5-10 ನಿಮಿಷದೊಳಗಡೆ ನೀವು ವಡೆನ ಹಾಕ್ಕೋಬೇಕಾಗುತ್ತೆ. ತುಂಬ ಹೊತ್ತಿಟ್ಟರೆ ಈರುಳ್ಳಿ ಹಾಕಿರೋದ್ರಿಂದ ನೀರು ಬಿಟ್ಕೊಂಡು ಸ್ವಲ್ಪ ನೀರಾಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿರ್ಬೇಕಾದ್ರೆ ವಡೆ ಹಾಕ್ಕೊಳ್ಳಿ. ನಾನಿವಾಗ ಅದನ್ನು ಕಲಸಿಟ್ಟಿದ್ದಾಯಿತು. ಈಗ ಜಾಮೂನ್ ಹಾಕ್ಕೊಳ್ಳೋದಕ್ಕೆ ಉಂಡೆ ಮಾಡ್ಕೊಳ್ಳೋಣ ಅಂಥೇಳಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ರೀತಿ ಗೂಡಾಗಿ ಬರಬೇಕು ಹಿಟ್ಟು. ಸ್ವಲ್ಪ ಕ್ವಾಂಟಿಟಿನೂ ಜಾಸ್ತಿ ಆಗಿದೆ, ತುಂಬ ಸಾಫ್ಟಾಗಿ ಚೆನ್ನಾಗಿ ಉಬ್ಬಿದೆ ಹಿಟ್ಟು. ಈಗ ಸ್ವಲ್ಪ ಕೈಗೆ ಎಣ್ಣೆ, ತುಪ್ಪ ಏನಾದರೂ ಹಾಕ್ಕೋಬೋದು. ಎಣ್ಣೆ ಆದರೂ ಹಾಕ್ಕೊಳ್ಳಿ, ತುಪ್ಪ ಆದರೂ ಹಾಕ್ಕೊಳ್ಳಿ. ಸ್ವಲ್ಪ ಕೈಗೆ ಸವರ್ಕೊಬಿಟ್ಟು ಉಂಡೆನ ಮಾಡ್ಕೋಬೇಕಾಗುತ್ತೆ. ಉಂಡೆ ನಿಮ್ಮ ಇಷ್ಟ, ಅಂದರೆ ದಪ್ಪ ಬೇಕಂದರೆ ದಪ್ಪ, ಸಣ್ಣ ಬೇಕಂದರೆ ಸಣ್ಣ.
ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ಮಾಡಿಟ್ಕೋಬೇಕು. ಉಂಡೆನ ಅಂದರೆ ಕ್ರ್ಯಾಕ್ ಇಲ್ಲದೆ ಇರೋ ಥರ ತುಂಬ ಸಾಫ್ಟಾಗಿ ಸ್ಮೂತಾಗಿ ಮಾಡ್ಕೋಬೇಕು. ಈ ರೀತಿಯಾಗಿ ಅಂದರೆ ಒಡೆದೊಡ್ದು ಗೆರೆ ಎಲ್ಲ ಬಂದಿರಬಾರ್ದು. ತುಂಬ ಪ್ರೆಷರ್ ಕೊಟ್ಟು ಉಂಡೆನ ಕಟ್ಟಬಾರ್ದು, ಒಳಗಡೆ ಗಂಟಾಗ್ಬಿಡುತ್ತೆ. ಹಾಗಾಗಿ ಸಾಫ್ಟಾಗಿ ಸ್ಮೂತಾಗಿ ಉಂಡೆನ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಎಲ್ಲ ಉಂಡೆನೂ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಇಷ್ಟು ಮಾಡ್ಕೊಂಡಿದ್ದೀನಿ, ನೆಕ್ಸ್ಟ್ ಇಷ್ಟು ಉಂಡೆನ ಮಾಡಿ ಮತ್ತೆ ಕರ್ಕೊಳ್ಳೋದು. ಇವಾಗ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಹಾಕಿದ ತಕ್ಷಣ ಮೇಲೆ ಬರಬಾರ್ದು. ಎಣ್ಣೆನೂ ಅಷ್ಟೇ ತುಂಬ ಜಾಸ್ತಿ ಕಾದಿರಬಾರ್ದು, ಮೀಡಿಯಮ್ಮಾಗಿ ಕಾದಿರಬೇಕು. ಈ ರೀತಿಯಾಗಿ ಒಂದೊಂದನ್ನೇ ಹಾಕ್ಕೊಂಡು ಈ ರೀತಿಯಾಗಿ ತಿರುಗಿಸ್ಕೋಬೇಕು. ಮೇಯ್ನು ನಾವೀಗ ಪೂರಿ ಹಪ್ಪಳ ಎಲ್ಲ ಕರಿತೀವಲ್ಲ, ಆ ರೀತಿ ಮಾಡೋಕ್ಕೆ ಹೋಗಬಾರ್ದು. ಜಾಮೂನ್ನ ಈ ರೀತಿಯಾಗಿ ತಿರುಗಿಸ್ಕೊಳ್ತಾ ಇದ್ದರೆ ಆಪೋಸಿಟ್ ಇದರಲ್ಲೆಲ್ಲ ಚೆನ್ನಾಗಿ, ಅಂದರೆ ಎಲ್ಲ ಕಡೆನೂ ಒಂದೇ ಥರ ಬೇಯುತ್ತೆ ಜಾಮೂನು. ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಎಲ್ಲ ಕಡೆನೂ ನೀಟಾಗಿ ಒಂದೇ ಥರ ಆಗ್ತಾಯಿದ್ದಾವೆ ಅಂತ. ಫುಲ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಜಾಮೂನ್ ರೆಡಿ ಆಗುತ್ತೆ. ನೋಡಿ, ಎಣ್ಣೆಗೆ ಹಾಕಿದ ತಕ್ಷಣ ಒಂದು ಉಂಡೆನೂ ಒಡೆದೋಗಿಲ್ಲ. ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಜಾಮೂನ್ ಅಂತ. ಇದರಲ್ಲಿ ಒಂದು ಪಾಕ ಆದರೂ ಬಿಸಿ ಇರಬೇಕು ಅಥವಾ ಜಾಮೂನ್ ಆದರೂ ಬಿಸಿ ಇರಬೇಕು. ಎರಡೂ ಬಿಸಿ ಇರಬಾರ್ದು, ಎರಡೂ ತಣ್ಣಗಿರಬಾರ್ದು. ಈಗ ನಂದು ಪಾಕ ತಣ್ಣಗಾಗಿದೆ, ಹಾಗಾಗಿ ಬಿಸಿಯಾಗಿರೋಂಥ ಇದನ್ನು ಜಾಮೂನನ್ನು ಒಳಗಡೆ ಹಾಕಿದ್ರೆ ಪಾಕ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಬಿಸಿಗೆ ಬೇಗನೆ ಇರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟೇ ಜಾಮೂನು. ಇನ್ನು ಅದು ನೆನೆಯುವಷ್ಟರಲ್ಲಿ ವಡೆನೂ ಹಾಕ್ಕೊಬಿಡೋಣ ಅಂಥೇಳಿ ವಡೆನೂ ಹಾಕ್ಕೊಳ್ತಾ ಇದ್ದೀನಿ. ವಡೆನೂ ಅಷ್ಟೇ ಆಪ್ಷನಲ್ಲು. ನಿಮಗೆ ಅಂದರೆ ಈ ರೀತಿ ಕೈಯಲ್ಲಾದರೂ ತಟ್ಕೊಬೋದು, ಅಥವಾ ಬಾಳೆ ಎಲೆಲ್ಲಾದರೂ ತಟ್ಕೊಬೋದು, ಅಥವಾ ವೀಳ್ಯದೆಲೆ ಬರುತ್ತಲ್ಲ ಅದ್ರ ಮೇಲಾದರೂ ತಟ್ಕೊಬೋದು, ಅಥವಾ ಎಣ್ಣೆ ಪಾಕೆಟ್ ಕವರ್ ಬರುತ್ತಲ್ಲ ಅದ್ರ ಮೇಲಾದರೂ ಮಾಡ್ಕೊಳ್ಳಿ. ಈ ರೀತಿಯಾಗಿ ವಡೆನ ತಟ್ಟಿ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ತಟ್ಕೊಂಡು ವಡೆನ ಹಾಕ್ಕೊಂಡ್ರೆ ವಡೆ ರೆಡಿ ಆಗುತ್ತೆ. ಇಷ್ಟೇ ಇವತ್ತಿನ ರೆಸಿಪಿ. ಚಿತ್ರಾನ್ನ ಮತ್ತು ವಡೆ ಮತ್ತು ಜಾಮೂನು 3 ಮಾಡಿದ್ದೆ. ಜೊತೆಗೆ ಒಂದೆರಡು ಹಪ್ಪಳನ ಕರೆದಿದ್ದೆ. ಲಾಸ್ಟಲ್ಲಿ ಸರ್ವ್ ಮಾಡ್ಬೇಕಾದ್ರೆ ವೀಡಿಯೋ ಮಾಡೋದನ್ನು ಮರ್ತೋದೆ. ಇನ್ನು ಈ ವಡೆ ಜೊತೆಗೆ ಇದು ಬಾಳೆ ಹೂವು ಬರುತ್ತಲ್ವ, ಅದನ್ನ ಕಟ್ ಮಾಡಿ ಹಾಕ್ಕೊಂಡ್ರಂತೂ ಮದ್ದೂರು ಸೈಡೆಲ್ಲ ವಡೆಗಳೆಲ್ಲ ಮಾಡ್ತಾರಲ್ಲ, ಆ ಕಡೆ ತಿರುಪತಿಗೆಲ್ಲ ಹೋಗ್ತೀವಲ್ಲ, ಅವಾಗ ಟ್ರೈನಲ್ಲೆಲ್ಲ ತೊಗೊಬರ್ತಾರೆ ಇದಾಕಿ ಮಾಡೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಮಗೆ ಆದಷ್ಟು ಎಲ್ಲಾದರೂ ಆ ಥರದ್ದು ಇದು ಬಾಳೆ ಎಲೆ ಹೂವು ಬರುತ್ತಲ್ವ, ಅದರಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ವಡೆ ಅಂತೂ. ಸಾಧ್ಯ ಆದರೆ ನಿಮ್ಗೆ ಆ ರೆಸಿಪಿನ ಶೇರ್ ಮಾಡ್ತೀನಿ. ಸೇಮ್ ಇದೇ ಪ್ರೊಸೀಜರಲ್ಲೇ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು ಅಷ್ಟೇ. ಗೊತ್ತೇ ಸಿಗಲ್ಲ ನಮಗೆ, ಅದು ಹಾಕಿದ್ದೀವಿ ಅಂತ ಗೊತ್ತೇ ಆಗಲ್ಲ. ಅಷ್ಟು ಚೆನ್ನಾಗಿರುತ್ತೆ ವಡೆ ಅಂತೂ. ಆರೋಗ್ಯಕ್ಕೂ ಒಳ್ಳೆಯದು ಅದನ್ನು ಬಳಸೋದ್ರಿಂದ. ಹಾಗಾಗಿ ನೋಡಿ, ಈಗ ವಡೆನೂ ರೆಡಿ ಆಯಿತು. ಇನ್ನು ಜಾಮೂನ್ನ ಸರ್ವ್ ಮಾಡ್ಕೊಳ್ಳೋದಷ್ಟೇ ಊಟಕ್ಕೆ. ಜಾಮೂನ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಜಾಮೂನು ಅಷ್ಟೇ, ವಡೆನೂ ಅಷ್ಟೇ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಜಾಮೂನು ಅಂತ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.